ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. KC ವೇಣುಗೋಪಾಲ್ ರಾಜ್ಯಕ್ಕೆ ಬಂದು ಹೋಗ್ತಾ ಇದ್ದಂತೆಯೇ DCM DK ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಹೋಗಿ DK ಶಿವಕುಮಾರ್ ಭೇಟಿಯಾಗಿರುವಂಥದ್ದು. ತಡರಾತ್ರಿ ರಹಸ್ಯ ಸ್ಥಳದಲ್ಲಿ ಭೇಟಿಯಾಗಿ ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಇಬ್ಬರು ನಾಯಕರು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಇತ್ತೀಚೆಗೂ ಕೂಡ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ DK ಶಿವಕುಮಾರ್ ಅವರು ಬೆಂಬಲವನ್ನ ಕೋರಿದ್ರು. CM ಸ್ಥಾನ ಸಿಗೋದಕ್ಕೆ ನನಗೆ ಬೆಂಬಲವನ್ನ ಕೊಡಿ ಅಂತ ಮನವಿಯನ್ನ ಮಾಡಿದ್ರು. ಇದಾದ ಬೆನ್ನಲ್ಲೇ KC ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬಂದು ಹೋದ ನಂತರ ಮತ್ತೊಮ್ಮೆ ಸಾಹುಕಾರನ DK ಶಿವಕುಮಾರ್ ಅವರು ಭೇಟಿಯಾಗಿರುವಂಥದ್ದು. ಇದು ಮಂಗಳೂರಿನ ಕೋಣಾಜೆಯಲ್ಲಿ ನಡೆದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ KC ವೇಣುಗೋಪಾಲ್ ಅವರು ಮಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ CM ಸಿದ್ದರಾಮಯ್ಯನವರು ಕೂಡ ವೇಣುಗೋಪಾಲ್ ಅವರ ಜೊತೆ ಒಂದಷ್ಟು ಚರ್ಚೆಯನ್ನು ಮಾಡಿದ್ರು. ಈ ಕಾರ್ಯಕ್ರಮದ ನಂತರ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್ ನಡೆಯುತ್ತೆ. ಆ ಲಂಚ್ ಮೀಟಿಂಗಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಅದಾದ ಮೇಲೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನು ರಾತ್ರಿ ವೇಳೆಯಲ್ಲಿ DK ಶಿವಕುಮಾರ್ ಅವರು ಭೇಟಿಯಾಗಿ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರಂತೆ. ಈ ಬಗ್ಗೆ ಇಬ್ಬರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಹಾಗೆ DK ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ. ಕೂತಿದ್ದು ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು. ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡೋ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗ್ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ KPCC ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರ ಸರ್ ಅವರು? ಇಲ್ಲ ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ. ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ ಪ್ರಶ್ನೆ ಬರೋದಿಲ್ಲ. ರಾಜ್ಯಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ ನ ಕರಿಬೇಕು, ಏನ್ ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳುನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳೆ ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ನಾವೇನು ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲ್ ಕಾಂಪೀಟ್ ಮಾಡಬೇಕು, ಅದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಇಂಪಿಗೆ ಕಂಪ್ಲೀಟ್ ಖಂಡಿತ ನಾನು ಈಗ ರಾತ್ರಿ ಅದು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಮತ್ತೆ ನಿನ್ನೆ ರಾತ್ರಿ ಮೀಟ್ ಆಗಿ 40 ನಿಮಿಷಗಳ ಕಾಲ ಹೆಚ್ಚು ಕಡಿಮೆ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಅದರಲ್ಲಿ 15 ನಿಮಿಷ ಪ್ರತ್ಯೇಕವಾಗಿ ಕೂಡ ಮಾತುಕತೆ ನಡೆಸಿದ್ದಾರೆ ಅಂತೇಳಿ. ಇಲ್ಲಿ ಡೈರೆಕ್ಟ್ ಕಾಂಪಿಟೇಟರ್ DK ಶಿವಕುಮಾರ್ಗೆ ಅಂತೇಳಿ ಬಿಂಬಿತವಾಗ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರು. ಅವರನ್ನೇ ಈಗ 2ನೇ ಬಾರಿ ಭೇಟಿಯಾಗಿರುವಂಥದ್ದು. CM ಸಿದ್ದರಾಮಯ್ಯನವರು ಆ ಸ್ಥಾನವನ್ನು ತೆರವುಗೊಳಿಸಬೇಕಾಗಿ ಬಂದರೆ ಅದಕ್ಕೆ ಇವರಿಬ್ಬರದು ಪೈಪೋಟಿ ನಡೀತಾ ಇದೆ. ಏನೆಲ್ಲ ಚರ್ಚೆ ಆಯಿತು, ಏನು ಡೀಟೇಲ್ ಸಿಗ್ತಾ ಇದೆ ಶಿವಪ್ರಸಾದ್? ಖಂಡಿತವಾಗಿ ನವೀನ್, ರಾಜ್ಯದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಚರ್ಚೆಗಳು ಸದ್ಯಕ್ಕೆ ಚರ್ಚೆಗೆ ಅಂತ್ಯ ಆದರೂ ಕೂಡ, ಫುಲ್ ಸ್ಟಾಪ್ ಇದ್ರೂ ಕೂಡ ಕೆಲವೊಂದಿಷ್ಟು ನಾಯಕರು ತಮ್ಮದೇ ಆದಂಥ ಕಸರತ್ತನ್ನು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ DCM DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಮತ್ತೊಮ್ಮೆ ಅಂದರೆ ಕಳೆದ ವಾರನೂ ಕೂಡ ಭೇಟಿಯಾಗಿದ್ದರು, ನಿನ್ನೆನೂ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸದ್ಯ ಈಗ CM DCM ಸೇರಿದಂತೆ ಅವ್ರ ಬೆಂಬಲಿಗರು ಕೂಡ ನಾಯಕತ್ವ ವಿಚಾರ ಕುರಿತಂತೆ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು ಕೂಡ ಹೈಕಮಾಂಡ್ ನಾಯಕರ ನಿಲುವೇನಾಗಿರುತ್ತೆ. ಈಗ KPCC ಹುದ್ದೆ ವಿಚಾರ ಕುರಿತಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪರೆಂಟ್ ಇದ್ದಾರೆ. ಈ ಹಿಂದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ KPCC ಹುದ್ದೆ ವಿಚಾರ ಕುರಿತಂತೆನೂ ಕೂಡ ಚರ್ಚೆ ಮಾಡಿದ್ರು. ಆನಂತರ CM ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತಕ್ಕಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ನೀಡಿದ್ರು. ಆನಂತರ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ 100 ವರ್ಷ ಆದರೂ 10 ವರ್ಷ ಆದರೂ ಕೂಡ CM ಸ್ಥಾನನ ಯಾವಾಗ ಬೇಕಾದರೂ ಬಿಟ್ಕೊಡ್ಬೋದು ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದರು. ಹಾಗಾಗಿ ಸದ್ಯ ರಾಜ್ಯದ ಎಲ್ಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಅವರಿದ್ದರೆ, ಏನಾದರೂ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯವಾಗಿ DK ಶಿವಕುಮಾರ್ ಅವರನ್ನು ಕನ್ಸಿಡರ್ ಮಾಡಿದ್ರೆ ಅವ್ರ ಜೊತೆನೂ ಕೂಡ ಅನ್ಯೋನ್ಯತೆಯಿಂದ ಇರೋಣ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಭೇಟಿ
ಭೇಟಿಯಾಗಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲೂ ಕೂಡ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈ ವಿಚಾರ ಕುರಿತಂತೆ ಇಬ್ಬರು ನಾಯಕರುಗಳು ಕೂಡ ಈಗ ಭೇಟಿಯನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಏನಾದರೂ ಗೊಂದಲ ಉಂಟು ಮಾಡೋದು ಬೇಡ, ಜೊತೆಗೆ ಒಟ್ಟಾಗಿ ಹೋಗೋಣ ಎಂತಕ್ಕಂಥ ವಿಚಾರ ಕುರಿತಂತೆ ಚರ್ಚೆಯ ಜೊತೆಗೆ KC ವೇಣುಗೋಪಾಲ್ ಅವರು CM ಜೊತೆ ಆದಂತ ಚರ್ಚೆ, ಅಂದ್ರೆ ಅವರು ಮೊನ್ನೆ ಅಷ್ಟೇ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಇತರ ನಾಯಕರುಗಳು ಹೇಗಿರಬೇಕು, ಜೊತೆಗೆ ತಮ್ಮ ಬೆಂಬಲಿಗ ಶಾಸಕರಿಗೆ ಯಾವ ಸೂಚನೆಯನ್ನ ನೀಡಬೇಕು ಎಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಚರ್ಚೆ ಮಾಡಿದ್ದಾರೆ ಎಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ ಈಗ ಅಧಿವೇಶನದ ಈ ಸಂದರ್ಭದಲ್ಲಿ ಶಾಸಕರ ಒಗ್ಗಟ್ಟಿನ ವಿಚಾರ, ನಾಯಕತ್ವದ ವಿಚಾರ ಕುರಿತಂತೆ ಎಲ್ಲೂ ಕೂಡ ಚರ್ಚೆ ಆಗಿ ಪಕ್ಷ ಮತ್ತೆ ಸರ್ಕಾರಕ್ಕೆ ಗೊಂದಲ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಈ ಶಾಸಕರನ್ನ, ಸಚಿವರನ್ನ ಭೇಟಿಯಾಗಿ ಮಾತುಕತೆ ಆಡಿದ್ದಾರೆ ಎಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.